ಕಟಿಂಗ್ ಮಾಡ್ರಿ ಸರ್. ನಾ ಹೇಳಿಲ್ರಿ ನಿಮ್ಗೆ ಹೊದಿಕೆ ಭಾಳ ಇಂಪಾರ್ಟೆಂಟ್ ಅದ. ಕಬ್ಬದ ಈಗ ಎಷ್ಟು ಗ್ರೀನ್ ಅದ ನೋಡ್ರಿ. ಹೌದು ಸರ್. ಇದಕ್ಕೆ ಯಾವ್ದಾರ ಮಲ್ಚಿಂಗ್ ನೋಡ್ರಿ, ಮನುಷ್ಯನಿಗೆ ಅರ್ಬಿ ಬಿಸಿಲ ಕಡಿಯುವಂತ ಶಕ್ತಿ ಎಷ್ಟು ಇಂಪಾರ್ಟೆಂಟ್ ಅದಲ್ಲ, ಹೌದು, ಭೂಮಿಗೂ ಈ ಹೊದಿಕೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಅದ ರೀ. ಸೂರ್ಯನ ಕಿರಣ ಎಲ್ಲಿ ಡೈರೆಕ್ಟ್ ಬೀಳ್ತಾ ಅಲ್ಲಿ ಹುಲ್ಲು ಆಗ್ತದ, ಅದಕ್ಕೆ ಹೊದಿಕೆ ಭಾಳ ಈ ಗಾಳಿ ಇದ್ರೊಳಗೆ ಹೋಗ್ಬೇಕ್ರಿ. ಹೋಗಿ ಎಷ್ಟು ನಮ್ಮ ಒಳಗೆ ಬ್ಯಾಕ್ಟೀರಿಯಾ ಕೆಲಸ ಕೊಡ್ತೇವೆ ನೋಡ್ರಿ, ಅಷ್ಟು ಒಳ್ಳೆ ಕಬ್ಬು ಬೆಳೀತದ ಅಂತ ಹೇಳಕ ಇದು ನಾ ಹೇಳಕ್ ಇಚ್ಛೆ ಪಡ್ತೀನಿ ರೀ. ಸರ್ ಇನ್ನೊಂದು, ನೀವು ಕಾಲ ಚಪ್ಪಲಿ ಯಾಕೆ ಹಾಕಿಲ್ಲ ಸರ್? ನಾ ವಿಶೇಷ ರೈತರ ಬಾಂಧವರಿಗೆ ಜಗತ್ತಿನ ನಂಬರ್ 1 ಎಕೋ ಫ್ರೆಶರ್ ಆಗ್ತದ್ರಿ. ನಂದು ಒಂದು ಸಂಕಲ್ಪದ, ನಮ್ಮ ಗೋ ಮಾತೆಯವನು ರಾಷ್ಟ್ರ ಮಾತೆ ಆಗ್ಬೇಕು. ಅಲ್ಲಿ ತನ ನಾವು ಚಪ್ಪಲ ನಮ್ಮ ತೋಟದಲ್ಲಿ ಹಾಕೋದಿಲ್ಲ. 20 ವರ್ಷ ಆಯ್ತು ನಮ್ಮ ತೋಟದಲ್ಲಿ ಎಂದೂ ಚಪ್ಪಲ್ ಹಾಕೊಲಾರ್ದೆ ಹಂಗೆ ತಿರುಗಾಡ್ತೀವಿ. ಯಾಕಪ್ಪ ಅಂತಂದ್ರ ಮನುಷ್ಯನಿಗೆ ನೋಡ್ರಿ, ನಮ್ಮ ಯಾವ್ದಾದ್ರು ಪ್ರಾಣಿ ಪಕ್ಷಿ ಯಾವತ್ತಾದ್ರೂ ಚಪ್ಪಲಿ ಹಾಕೊಂಡಾವ, ಅವು ಜಗತ್ತಿನ ನಂಬರ್ 1 ಆರಾಮದಿಂದ. ಎಷ್ಟು ನಮ್ಮ ಭೂಮಿನಿಂದ ನಮಗೆ ಅರ್ಥಿಂಗ್ ಆಗ್ತದ, ಎನರ್ಜಿ ಶಕ್ತಿ ಕೊಡುವಂತ ಶಕ್ತಿ ಭೂಮಿಯಾಗ ಅದಂತ ನಾವೇ. ನಮಗೆ ನೋಡ್ರಿ, ನಾನು ಗೋವಿನ ಸೆಗಣಿ ಜೊತೆ ಇರ್ತೀನಿ, ನನಗೆ ಯಾವುದೇ ಎಸಿ ಜರುತ್ತಿಲ್ಲ, ನನಗೆ ಯಾವುದೋ ಬಿಸಿಲು ಹತ್ತೋದಿಲ್ಲ, ನನಗೆ ಕಾಲು ಸುಡೋದಿಲ್ಲ. ಯಾಕಂದ್ರೆ ಈ ಪ್ರತಿನಿತ್ಯ ಸೆಗಣಿ ಮ್ಯಾಗ ಕಾಲು ಇರ್ತೀನಿ. ಆ ಸೆಗಣಿ ನನಗೆ ಈ ಬಿಸಿ ಸೂರ್ಯನ ಕಿರಣ ನನಗೆ ಶಾಕ್ ಆಗಂತ ಏನೂ ಸಮಸ್ಯೆನೇ ಬರೋದಿಲ್ಲ ಅಂತ ನಾ ಹೇಳಕ್ಕೆ ಇಚ್ಛೆ ಪಡ್ತೀನಿ ರೀ. ರೈತರು ಯಾಕೆ ಡಿಸ್ಟೆನ್ಸ್ ಹೆಚ್ಚ ಅಂತೀರ ಅಂದ್ರೆ, ನಮ್ಮ ರೌದಿ ಏನದಲ್ಲ, ಡಿಸ್ಟೆನ್ಸ್ ಹೆಚ್ಚಿಗೆ ಇಟ್ಕೊಂಡಿರಲ್ಲ. ಅದು ರೌದಿ ಸಂಪೂರ್ಣವಾಗಿ 6 ಫುಟ್ನಾಗ ಹಾಕೊಳಕ್ ಜಾಗ ಸಿಗುತ್ತೆ, 4 ಫುಟ್ದಾಗ ಹಾಕೊಳಕ್ ಜಾಗ ಸಿಗಲ್ಲ. ಇದ್ರ ಒಳಗಡೆ ಇಂಟರ್ ಕ್ರಾಪ್ ಇನ್ನೊಂದು ಬೆಳೆ ತಕ್ಕೋಬೇಕು. ಒಳಗಡೆ ಮಲ್ಚಿಂಗ್ ನಿಮ್ ತೋರಿಸ್ತೀವಿ, ಎರಿಹುಳ ಹೆಂಗ್ ಉತ್ಪಾದನೆ ಮಾಡ್ತಾವ ಅಂತೇಳಿ. ಒಂದ್ಸಲ ಈ ವರ್ಷ ಇಲ್ಲಿ ಬೆಳೆ ತಕ್ಕೋತೀವ್ರಿ, ಇಲ್ಲಿ ಮಲ್ಚಿಂಗ್, ಮುಂದಿನ ವರ್ಷ ಇದು ತೆಗಿತೀವಿ, ಇದು ತೋತೀವಿ. ನೆಕ್ಸ್ಟ್ ನಿಮ್ಗೆ ಹಂಗೆ ತೋರಿಸ್ಕೋತ ತೋರಿಸ್ತೀವಿ ಬರ್ರಿ. ಇಲ್ಲಿ ನಾವು ಕಬ್ಬಿನ ಒಳಗಡೆ ಏನು ಹಾಕಿಲ್ಲ, ಸುಮ್ನೆ ಖಾಲಿ ಬಿಟ್ಟಿವು. ಮತ್ತೆ ಕಬ್ಬು ಇಲ್ಲಿ ನೋಡ್ಬೋದು, ಅಲ್ಲಿ ಮಲ್ಚಿಂಗ್ ಅದ. ಇಲ್ಲಿ ಏನ್ ಹಾಕೊಂಡಿವ್ ಒಳಗಡೆ ಸೈಡಿಗೆ ಅಂದ್ರೆ ಚೌಳಿಗೆ ಹಾಚ್ಕೊಂಡಿವು. ನಿಮ್ಗೆ ಇದೇ ಒಂದ್ 4 ಸಾಲ ಮುಂದೆ ತೋರಿಸ್ತೀವಿ. ಅಲ್ಲಿ ಒಳಗಡೆ ಹೆಸರ ಉದ್ದ ಹಾಕೊಂಡಿದ, ಅದು ಕಬ್ಬು ಹೆಂಗ ತೋರಿಸ್ತೀವಿ ಸ್ವಲ್ಪ. ಸರ್ ಇಲ್ಲೇನು ಸರ್ ಇದು ಹಾಕಿರ ನಿಮ್ಗೆ ಅಲ್ಲಿ ಖಾಲಿ ಇಟ್ಟಿದ್ ಹೊಲ ತೋರಿಸ್ದೇವ್ರಿ. ಒಂದು ಮಲ್ಚಿಂಗ್ ನಿಟ್ಟಿವು, ಒಂದು ನಾ ಭೂಮಿ ನೋಡ್ರಿ. ಈಗ ಇಲ್ಲಿ ಏನ್ ಮಾಡಿದ್ವಿ, ಪ್ರತಿಯೊಂದರದಾಗ ಏನ್ ಮಾಡಿವಿ, ಸಾಲದಾಗ ಹೆಸರು ಉದ್ದ ಹಾಕಿವ್ರಿ. ಹೌದು ಸರ್. ಒಳಗಡೆ ನೋಡ್ರಿ, ಎಲ್ಲಿ ನಾ ಅಂದಿಲ್ರಿ ಸೂರ್ಯನ ಕಿರಣ ಬರ್ತಾ ಅಲ್ಲಿ ಹುಲ್ ಅಂತ ಹೇಳ್ತೀನಿ. ಅಲ್ಲಿ ನಿಮಗೆ ಕಬ್ಬು ನೋಡಿದ್ರಿ, ಅಲ್ಲಿ ಇಲ್ಲಿ ಹೆಸರು ಉದ್ದದ, ಇದು ನೈಟ್ರೋಜನ್ ಕೆಲಸ ಕೂಡ ಆಗ್ತದ. ಇದು ಕೆಲಸ ಅದು ಕೊಡ್ತಾ, ಅದ ಕೆಲಸ ಇದು ಮಾಡ್ತದ. ಅದಕ್ಕೆ ಏನ್ ಮಾಡ್ಬೇಕು, ಕಬ್ಬಿನೊಳಗೆ ಇಂಟರ್ ಕ್ರಾಪ್ ಬೆಳೆದರೆ ಅಲ್ಲಿ ನೀವು ನೋಡ್ರಿ, ಅಲ್ಲಿ ಕಬ್ಬು ಇಳುವರಿ ಕಡಿಮೆ ಅದ, ಇಲ್ಲಿ ಚೆನ್ನಾಗ್ ಅದ ರೀ. ಮತ್ತ ಇಲ್ಲಿ ಪ್ರತಿಯೊಂದು ಇವತ್ತು ನಮ್ಮ ಕಬ್ಬಿನಾಗ ನಮಗೇನತ್ತಾವ, ಇಲ್ಲಿ ಹೆಸರು ಅಲ್ಲಿ ಇವತ್ತು ನೋಡ್ರಿ ಪ್ರತಿಯೊಂದು ಇವತ್ತು ಹೆಸರು ಹಾಕೊಂಡಿ ಸೌಂತಿನಕಾಯಿ ರೀ. ನಮ್ಮ ಗೋವಿಗೆ ಮೇವು ಆಗ್ತದ, ಒಳ್ಳೆ ನಂಬರ್ ನಮಗೆ ಸೌಂತಿನಕಾಯಿ ಆಗ್ತಾವ್ರಿ. ಒಳಗಡೆ ಖಾಲಿ ಎಲ್ಲಿ ಇಡಬಾರ್ದು ಅಂತ ನನ್ನ ಅನಿಸಿಕೆ ರೀ ಈ ಕಬ್ಬಿನಾಗ. ಆಯ್ತು, ಕವರ್ ಮಾಡ್ದೆ. ನೆಕ್ಸ್ಟ್ ಏನ್ ಮಾವಿನ ಹಣ್ಣು ಸರ್? ವಿಶೇಷವಾಗಿ ನಾನು ಅಂದಿಲ್ರಿ, ನಮ್ಮ ಪಿಂಚಿಂಗ್ ಬಾರ್ಡರ್ದಾಗ ಏನ್ ಮಾಡಿ ಸುತ್ತಲೂ ಮಾವಿನ ಗಿಡ ಹಚ್ಕೊಂಡಿವ್ರಿ. ಮಾವಿನಕಾಯಿ ವಿಶೇಷ ಜಗತ್ತಿನ ನಂಬರ್ 1 ಮಾವಿನಕಾಯಿ ಆಗ್ತಾವ್ರಿ. ನಾವ್ ಏನಿಲ್ಲ ಗೋಕೃಪ ಸ್ಪ್ರೇ ಮಾಡಿವ್, ಬರೀ ನೀರ್ ಕೊಟ್ಟಿವ್. ನೀವು ನೋಡ್ಬೋದ್ರಿ, ನೆಲಕ್ಕೆ ಹತ್ತೈತ್ರಿ. ಇಲ್ಲಿ ನೋಡ್ತೀರಿ, ನೆಲಕ್ಕೆ ಹತ್ತೇವ್ರಿ. ಗಿಡ ಸಂಪೂರ್ಣ ಬಾಗ್ಲಾಗ್ತದ. ಒಂದೊಂದ್ ಮಾವಿನಕಾಯಿ ಮಿನಿಮಮ್ ಅರ್ಧ kg ಮೇಲ್ಗಡೆ ಅದ. ನೀವು ಪ್ರತಿಯೊಂದು ಗಿಡದ ನೋಡ್ಬೋದ್ರಿ ಮಾವಿನಕಾಯಿ ರೀ. ಹೌದು ಸರ್, 10 kg ಒಂದೊಂದು. ಹೌದು ಸರ್, ಎಷ್ಟು ಮಾವಿನಕಾಯಿ ನೋಡ್ರಿ. ಅದಕ್ಕೆ ರೈತರಾದ ಬಳಿಕ ನಾವು ಅರಣ್ಯ ಕೃಷಿ ಭಾಳ ಇಂಪಾರ್ಟೆಂಟ್ ಅದ. ಮಾವಿನಕಾಯಿ ನಮ್ಮ ತೋಟಕ್ಕೆ ಸೀಸನ್ ವೈಸ್ ಹಣ್ಣು ಹಂಪಲ್ ಹಾಕೋಬೋದಂತ ನಾ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಸ್ಟಾಪ್. ನೋಡ್ರಿ, ಇವತ್ತು ಗೋಕೃಪಾಮೃತ ಸ್ಪ್ರೇ ಮಾಡಿದ್ದಕ್ಕೆ ನಮ್ಮ ತೋಟದಲ್ಲಿ ಭಾಳ ಮಂದಿ ಅಂತಾರೆ ಮಾವಿನಕಾಯಿನೇ ಆಗೋದಿಲ್ಲ ಅಂತಾರೆ. ಗಿಡ ವಜ್ಜೆ ಆಗೈತ್ರಿ. ಎಲ್ಲಿ ನೋಡ್ತೀರಿ ಅಲ್ಲಿ ನೋಡ್ರಿ. ನಿಮ್ಗೆ ಇನ್ನೊಂದು ಸ್ವಲ್ಪ ನೋಡ್ಬೇಕಂತಂದ್ರೆ ನಾವು ಎಲ್ಲೇ ಒಂದು 40-50 ಫುಟಿಗೆ ಒಂದು ಮಾವಿನ ಗಿಡ ಯಾಕೆ ಹಚ್ಕೊಂಡೇವಪ್ಪ ಅಂತಂದ್ರೆ, ಮಾವಿನಕಾಯಿ ನಾಂದಿಲ್ರಿ ಪ್ರತಿಯೊಂದು ಗಿಡಕ್ಕೆ ವಜ್ಜೆ ಆಗಟ್ಟೆ ಮಾವಿನಕಾಯಿ ಆಗ್ತಾವ್ರಿ. ಹೌದು. ಅದಕ್ಕೆ ನಾವು ರೈತರಾದ ಬಳಿಕ ಮಾವಿನಕಾಯಿ ಕಂಪಲ್ಸರಿ ಗಿಡ ಹಚ್ಕೋಬೇಕಂತ ಹೇಳ್ತೀನಿ. ಒಂದೊಂದು ಮಾವಿನಕಾಯಿ ಮಿನಿಮಮ್ ಅರ್ಧ kg ರೀ. ಒಂದು ಮಾವಿನಕಾಯಿ ನೋಡ್ರಿ, ಇದು 100 ರೂಪಾಯಿ ಕಿಮ್ಮತ್ ಇರೋಂಥ ಮಾವಿನಕಾಯಿ ಅದಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಜಗತ್ತಿನ ನಂಬರ್ 1 ಮನುಷ್ಯನಿಗೆ ಇಷ್ಟಪಡೋಂಥ ಹಣ್ಣು ಯಾವುದಾದ್ರೂ ಇದ್ರೆ ನೋಡ್ರಿ, ಎಷ್ಟು ತಿಂದ್ರೆ ಮಾವಿನಕಾಯಿ ನಮಗೆ ಬೇಸರ ಆಗೋದಿಲ್ಲ. ಅದಕ್ಕೆ ನಾವು ಏನು ಮಾಡಿದ್ವಿ, ನಮ್ಮ ಕಬ್ಬಿನ ಇಲ್ಲಿ ಕಬ್ಬದ್ರಿ, ಕಬ್ಬಿನ ಜೊತೆ ಇದೊಂದು 4 ಫುಟ್ ಮಾಡಲ್ನು ಒಂದು ಇಟ್ಟಿವ್ರಿ. ರೈತರಿಗೆ ಭಾಳ ಹತ್ತಿರ್ತಾರಲ್ಲ, ಅದಕ್ಕೆ ಇಲ್ಲೂ ಕಬ್ಬ ಹಚ್ಕೊಂಡಿದ್ದೆವು. ಸುತ್ತಲೂ ಏನು ಮಾಡಿವು, ಮಾವು, ತೆಂಗು, ನಮ್ಗೇನು ಬೇಕೋ ಹಣ್ಣು ಹಂಪಲ ಗಿಡಗಳು ನಾವು ಅಳವಡಿಸ್ಕೊಂಡು ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ರೀ.
ಒಬ್ಬೊಬ್ರು ಸರ್ ರೈತರು ಹ್ಮ್ ಫಾರ್ಮಿಂಗ್ ಮಾಡ್ತಾರ ಲಾಸ್ ಆಗ್ಯದ ಅಂತಾರೆ ಸರ್. ಯಾಕೆ ಲಾಸ್ ಆಗ್ತದ್ರಿ ಅಪ್ಪ ಅಂತಂದ್ರೆ ನಮ್ಮ ಸಮಗ್ರ ಕೃಷಿ ಮಾಡ್ಕೋಬೇಕು. ಎರಡನೇದು ನಮ್ಮ ಗೋ ಇರ್ಲಿಕ್ಕಂದ್ರೆ ಕೃಷಿ ಆಗೋದಿಲ್ಲ. ಸಂಪೂರ್ಣ ಪ್ರತಿಯೊಬ್ಬರು ನಾ ಅಂದಿಲ್ರಿ, ರಾಜು ದೀಕ್ಷಿತ್ 4 ಸಬ್ಜೆಕ್ಟ್ ಹೇಳ್ಯಾರ. ಗೋ ಆಧಾರಿತ ಕೃಷಿ, ಗೋ ಆಧಾರಿತ ಅರ್ಥವ್ಯವಸ್ಥೆ, ಗೋ ಆಧಾರಿತ ಜೀವನ ಶೈಲಿ, ಗೋ ಆಧಾರಿತ ಚಿಕಿತ್ಸೆ. ಗೋ ಇಲ್ಲಿದೆ ಈ ಕೃಷಿ ಆಗಲ್ಲ, ಗೋ ಇರ್ಲಿಕ್ಕಂದ್ರೆ ಈ ಮಾವಿನಕಾಯಿನೂ ಆಗೋದಿಲ್ಲ ಅಂತ ನಾ ಹೇಳಕ್ ಇಚ್ಛೆ ಪಡ್ತೀನಿ. ಲಾಸ್ ಆಗದೆ ಕೆಮಿಕಲ್ ಫಾರ್ಮಿಂಗ್ದಾಗ ಆಗ್ತದ, ಅದಕ್ಕೆ ಹೇಳೋದ್ರಿ. ओके सर, थैंक यू. नमस्ते, मैं अभी कर्नाटक से बात कर रहा हूँ, सुनील नारायणकर करके. बंसी गिर गौशाला गोपाल भाई को धन्यवाद बोलना चाहता हूँ. हमने हमारे खेतों में आम के पेड़ों के लिए हमने गो कृपा अमृत छिड़काव दिया था. वो गो कृपा अमृत छिड़काव से गाय के गोबर से हमारे खेत में आम का बगीचा देख सकते हो आप. एक एक आम हुआ है हमारे खेत में, आधा किलो से किलो तक आम हुआ है. आप देख सकते हो कितना आम है, पेड़ भर के, पेड़ झाड़ भी गिर रहा है. इतना हमारे खेतों में अभी आम हो गया है. गो कृपा अमृत अच्छी तरह से गोबर और गाय का गो कृपा अमृत डाल के आपने खेती किया तो तुम्हारे में कोई भी घाटे का सौदा नहीं होगा करके मैंने बोलना चाहता हूँ. देखो हमारे नीचे कितना नीचे है, इतना नीचे के हमको आम हो रहा है, जमीन से नीचे भी हमारे को पेड़ों का आम हो रहा है करको मैंने बोलता हूँ. गाय का गोबर बहुत सब्जेक्ट इम्पोर्टेंट है और गाय का गोबर से गो कृपा अमृत से अच्छा ढंग से देखो हमारे खेतों में आम कैसा होगा. हर पेड़ को पिंसिंग में हम आम का एक पेड़ उगाना चाहिए. हमारे जन्मदिन के एक दिन एक आम का पेड़ लगाओ, 100 साल तक हमको आम देता है. एसी का गारंटी कितना दिन पूछते हो, ये आम का पेड़ का 100 साल तक कुछ भी नहीं होता, अच्छा ऑक्सीजन देता है करके मैं बोलता हूँ. देख सकते हो आप भी हमारे खेतों में जमीन के नीचे भी आम हो रहा है. कितना आम है देखो, ये गो कृपा अमृत की महिमा. और बंसी गिर गौशाला गोपाल भाई को और कन्नेरी स्वामी जी को, सिद्धेश्वर अप्पर को और राजू दीक्षित को, सबको मैंने धन्यवाद बोलना चाहता हूँ कि गाय आधारित कृषि करो. आगे तुम विष डाल के हमारे बच्चों को विष खाने से अच्छा विष मुक्त आहार दो करके मैं बात करना चाहता हूँ. धन्यवाद. जय गौ माता. ಥ್ಯಾಂಕ್ ಯು. ವಿಶೇಷವಾಗಿ ನಮಸ್ಕಾರ ರೀ. ಇವತ್ತು ರೈತರಾದ ಬಳಿಕ ನಾಂದಿಲ್ಲ ಒಂದೇ ಬೆಳೆಯನ್ನು ಬೆಳಿಬಾರ್ದು. ನಮ್ಮ ಮನೆಗೆ ಹತ್ತಂತ ನಮ್ಮ ಶೇಂಗಾದ ಎಣ್ಣೆ ಭಾಳ ಇಂಪಾರ್ಟೆಂಟ್ ಅದ. ಜಗತ್ತಿನ ನಾವು ಎಣ್ಣೆ ಇವತ್ತು ಪೆಟ್ರೋಲಿಯಂ ಪ್ರಾಡಕ್ಟ್ ತಿನ್ನಾಕತ್ತೀರಿ. ನಮ್ಮ ರೈತರು ಬೆಳೆದ ಬಳಿಕ ನಮ್ಮ ಹೊಲದಾಗಿ ಶೇಂಗಾವನ್ನು ಬೆಳೆದು ನಮ್ಮದೇ ಆದಂಥ ಎಣ್ಣೆ ಒಂದು ತಯಾರು ಮಾಡಿರಿ. ನಾವು ಏನು ಮಾಡ್ತೀವಿ, ಒಂದು ಅರ್ಧ ಎಕರೆಯಲ್ಲಿ ಪ್ರತಿ ವರ್ಷ ನಮ್ಮ ಮನೆಗೆ ಆಕಳುಗಳಿಗೆ ಮೇವು ಆಗ್ತದೆ. ನಂಬರ್ 1 ಶೇಂಗಾ ಆಗ್ತದೆ. ಬಡೂರ ಬಾದಾಮಿ ಅಂಥೇಳಿ ಶೇಂಗಾ ಕೇಳಲಾಗ್ತದೆ. ಪ್ರತಿಯೊಬ್ಬರು ಶೇಂಗಾ ನಮ್ಮ ರೈತರ ಬಾಂಧವರು ಬೇಸಿಗೆ ಶೇಂಗಾ ಹಾಕಬೇಕು. ನಾವು ಇಂಟರ್ ಕ್ರಾಪ್ ಒಳಗಡೆ ಬೆಂಡಿ ಗಿಡನ ಹಾಕೊಂಡಿದ್ದೆವು. ಯಾಕಂದ್ರೆ ವಿಶೇಷವಾಗಿ ನಮ್ಮ ಗಾಣಕ್ಕೆ ಬೆಲ್ಲಕ್ಕೆ ಬೆಂಡಿ ಗಿಡ ಬೇಕು. ನಮ್ಮ ಮನೆಗೆ ಈ ಬೆಂಡಿ ಗಿಡದಿಂದ ಪ್ರತಿಯೊಂದು ಇವತ್ತು ಮೆಕ್ಕೆಜೋಳ ಆಗಲಿ, ಈ ಸೂರ್ಯನ ಕಿರಣ ಕಂಟ್ರೋಲ್ ಮಾಡೋಂಥ ಶಕ್ತಿ ಈ ಮೆಕ್ಕೆಜೋಳಕ್ಕದ ಅಂತ ಹೇಳ್ತೀನಿ. ನಾವು ಒಂದೇ ಬೆಳೆ ಯಾವತ್ತೂ ಹಾಕೋದಿಲ್ಲ. ಶೇಂಗಾ ಜೊತೆ ಮೆಕ್ಕೆಜೋಳ ಜೊತೆ ಶೇಂಗಾ ಇಂಟರ್ ಕ್ರಾಪ್ದಲ್ಲಿ ಬೆಳೆ ಮಾಡ್ಕೋತೀವಿ. ಅದಕ್ಕೆ ಧನ್ಯವಾದ ರೈತರಿಗೆ. ಓಕೆ, ಧನ್ಯವಾದ ಸರ್. ನಾನು ಇಲ್ಲಿ ನೋಡ್ರಿ, ನಾ ಹೇಳಿಲ್ಲ ಜೇನು ಸಾಕಾಣಿಕೆ ಯಾಕೆ ಮಾಡ್ಬೇಕಪ್ಪ ಅಂತಂದ್ರೆ ಜೇನದ ಮಕರಂದನ ಹೀರಿ ಈ ನೋಡ್ರಿ ಈ ಒಂದೊಂದು ಪರಾಗ ಪರಿಸ ಈ ಜೇನು ಹುಳ ಮಾಡಾಕತ್ತಲ್ಲ, ನಾವು ಜೇನು ಸಾಕಾಣಿಕೆ ಪ್ರತಿಯೊಬ್ಬರು ರೈತರು ಮಾಡಲೇಬೇಕು. ಕೆರೆಬ್ಯಾವದ ಸುಗಂಧವನ್ನು ಹೀರಿ ನಮ್ಮ ಈ ಮಾವಿನಕಾಯಿ ಮ್ಯಾಗ ಕೂತು ಬಳಕ ಒಂದೊಂದು ಪರಾಗ ಪಾಸ್ ಮಾಡಿ ಜಗತ್ತಿನ ನಂಬರ್ 1 ಇವತ್ತು ತಪ್ಪಲ್ಕಿಂತ ಹೆಚ್ಚು ಮಾವಿನಕಾಯಿಗೆ ಅಂತ ಹೇಳಕ್ಕೆ. ಇದು ಜವಾರಿ ಕೆರೆಬ್ಯಾವ ಒಂದು 100 ವರ್ಷಗಟ್ಟಲೆ ಇನ್ನೂ ಆದರೂ ಬೆಳ್ಕೋತ ಬಂದಂತ ನಾ ಹೇಳಕ್ಕೆ ಇಚ್ಛೆ ಪಡ್ತೀನಿ ರೀ. ಧನ್ಯವಾದ.